ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ಅನುಶ್ರೀ ಖಂಡ ಯಾರು ಅಂತ ಹೇಳಿ ಅವರೇ ರಿವೀಲ್ ಮಾಡಿದ್ದಾರೆ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಕನ್ನಡದ ಪ್ರಖ್ಯಾತ ನಿರೂಪಕಿ ಅಂದರೆ ಅದು ಅನುಶ್ರೀ. ಯಾವುದೇ ಶೋ ಆಗಿರಲಿ ಸ್ವಚ್ಛಂದವಾಗಿ ನಿರ್ಗಳವಾಗಿ ಮಾತನಾಡುತ್ತಾ ಆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡುತ್ತಾ ಸ್ಟಾರ್ ನಿರೂಪಕಿ ಅನುಶ್ರೀ ತಮ್ಮ ಮದುವೆಯ ಬಗ್ಗೆ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ. ಅಂದ ಹಾಗೆ ಅನುಶ್ರೀ ವಯಸ್ಸು 30 ದಾಟಿದ್ದೇ, ಹೀಗಿದ್ದರೂ ಇನ್ನೂ ಮದುವೆಯಾಗಿಲ್ಲ ಎಂದು ಅನೇಕರು ಅವರನ್ನು ಪ್ರಶ್ನೆ ಮಾಡಿದ್ದುಂಟು. ಅಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಗೆ ಮದುವೆಯನ್ನು ಮಾಡಿಸಿ ಟ್ರೋಲ್ಗಳನ್ನು ಮಾಡಿಸಿದ ಉದಾಹರಣೆಗಳಿವೆ. ದಿ ಪವರ್ ಹೌಸ್ ವೈನ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಅನುಶ್ರೀ ಸಂದರ್ಶನ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಯೂಟ್ಯೂಬ್ನಲ್ಲಿ ನನಗೆ ಇಲ್ಲಿವರೆಗೂ 10,000 ಬಾರಿ ಮದುವೆ ಮಾಡಿಸಿದ್ದಾರೆ. ಈ ಕಾರಣಕ್ಕೆ ನಾನು ನಿಜಕ್ಕೂ ಮದುವೆಯಾದರೂ ನನ್ನನ್ನು ನಂಬಲ್ಲ. ರಕ್ಷಿತ್ ಶೆಟ್ಟಿ ಜೊತೆನೂ 3 ಸಲ ಮದುವೆ ಮಾಡಿದ್ದಾರೆ ಎಂದು ಜೋರಾಗಿ ನಕ್ಕಿದ್ದಾರೆ. ಒಂದು ಸಲ ಈ ಮದುವೆ ಸುದ್ದಿ ನೋಡಿ ಅದರ ಲಿಂಕ್ ರಕ್ಷಿತ್ಗೆ ಕಳುಹಿಸಿ ಕಂಗ್ರಾಟ್ಸ್ ಕೂಡ ಹೇಳಿದ್ದೆ. ಅದಕ್ಕೆ ಅವರು, ಹೋ ಇದ್ಯಾವಾಗ ಮಾರೆ, ನೀವು ಕರೀಲೇ ಇಲ್ಲ, ಆದರೂ ನಾವು ಇಬ್ಬರು ಮದುವೆಗೆ ಬರಲಿಲ್ಲ, ಆದರೂ ನಮ್ಮ ಮದುವೆಯಾಗಿದೆ ಎಂದು ಜೋರಾಗಿ ನಕ್ಕಿದರು. ಅದಷ್ಟೇ ಅಲ್ಲ, ನನ್ನ ಸೋದರ ಸಂಬಂಧಿಯ ಗಂಡನನ್ನು ಕೂಡ ಬಿಟ್ಟಿಲ್ಲ, ನಿನ್ನ ಮದುವೆ ಮಾಡುವುದರಲ್ಲಿ ನನ್ನ ಗಂಡನನ್ನು ಬಿಟ್ಟಿಲ್ಲ ಮಾರೈತಿ ಎಂದು ನನ್ನ ಕಸಿನ್ ಫೋನ್ ಮಾಡಿ ಹೇಳಿದಳು ಎಂದಿದ್ದಾರೆ. ಇಷ್ಟೇ ವರ್ಷದಲ್ಲಿ ಮದುವೆ ಆಗಬೇಕೆಂದು ಯಾರು ಹೇಳ್ತಾರೆ? ದಯವಿಟ್ಟು ಅದನ್ನೆಲ್ಲ ಕೇಳಬೇಡಿ. ನೀವು ಮಾನಸಿಕವಾಗಿ ಮದುವೆಯಾಗಲು ರೆಡಿಯಾದ ನಂತರವೇ ಮದುವೆ ಆಗಿ. ಭಾವನಾತ್ಮಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ, ನೈತಿಕವಾಗಿ, ಪ್ರಾಕ್ಟಿಕಲಿ ರೆಡಿ ಇದ್ದರೆ ಮಾತ್ರ ಮದುವೆ ಆಗಿ, ಇಲ್ಲದಿದ್ದರೆ ಆಗಲೇಬೇಡಿ ಅಂತ ಅನುಶ್ರೀ ಹೇಳಿದ್ದಾರೆ.